ವಿಶ್ವವಿಖ್ಯಾತ ನಾಡಹಬ್ಬ ದಸರಾಕ್ಕೆ ದಿನಗಣನೆ ಆರಂಭವಾಗಿದೆ. ಸರ್ಕಾರದ ನಿರ್ಧಾರವಾದಂತಹ ಉದ್ಘಾಟಕರ ವಿಚಾರ ಸಾಹಿತಿ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿದ್ರು. ಇದಕ್ಕೆ ಪ್ರಬಲವಾದಂತಹ ವಿರೋಧಗಳು ವ್ಯಕ್ತವಾಯಿತು. ಧರ್ಮ ದಂಗಲ್ಲೇ ಶುರುವಾಗಿತ್ತು. ಇದನ್ನ ಪ್ರಶ್ನಿಸಿ ರಾಜ್ಯದ ಹೈಕೋರ್ಟ್ಗೆ ಅರ್ಜಿ ಹಾಕಲಾಗಿತ್ತು. ಅಲ್ಲಿಯೂ ವಜಾ ಆಗಿತ್ತು. ತದನಂತರದಲ್ಲಿ ಇದನ್ನ ಸುಪ್ರೀಂನಲ್ಲಿ ಪ್ರಶ್ನೆ ಮಾಡಲಾಗಿತ್ತು. ಇವತ್ತು ಸುಪ್ರೀಂನಲ್ಲಿ ಬಾನು ಮುಷ್ತಾಕ್ ಅವರ ದಸರಾ ಉದ್ಘಾಟನೆಯನ್ನು ಪ್ರಶ್ನಿಸಿದ್ದಂತಹ ಅರ್ಜಿ ವಿಚಾರಣೆಯಾಗಿ ಅರ್ಜಿ ವಜಾ ಆಗಿದೆ. ಬೆಂಗಳೂರಿನ ಗೌರವ ಸಲ್ಲಿಸಿದ್ದಂತಹ ಅರ್ಜಿಯನ್ನ ಸುಪ್ರೀಂ ವಜಾಗೊಳಿಸಿದೆ. ಬಾನು ಮುಷ್ತಾಕ್ ದಸರಾ ಉದ್ಘಾಟಿಸಲು ಸುಪ್ರೀಂ ಅಸ್ತು ಅಂತ ಹೇಳಿದೆ. ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿರುವಂಥದ್ದು. ನ್ಯಾಯಮೂರ್ತಿ ವಿಕ್ರಮ್ನಾಥ್, ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಪೀಠದ ಆದೇಶ ಇದು. ಬಾನು ಮುಷ್ತಾಕ್ ಅವರು ದಸರಾವನ್ನು ಉದ್ಘಾಟಿಸಬಾರದು, ಇವರ ಯಾಕೆ ಉದ್ಘಾಟಕರು ಅಂತ ಪ್ರಶ್ನೆ ಮಾಡಿ ಸಲ್ಲಿಸಿದ್ದಂತಹ ಅರ್ಜಿ ವಜಾ ಆಗಿದೆ. ಬಾನು ಮುಷ್ತಾಕ್ ದಸರಾ ಉದ್ಘಾಟಿಸಲು ಸರ್ವೋಚ್ಚ ನ್ಯಾಯಾಲಯ ಅಸ್ತು ಅಂತ ಹೇಳಿದೆ. ಸುಪ್ರೀಂನ ಡಬಲ್ ಡೆಸ್ಕ್ನಿಂದ ಬಂದಿರುವಂತಹ ಆದೇಶ ಇದು. ಜಸ್ಟಿಸ್ ವಿಕ್ರಮ್ನಾಥ್, ಜಸ್ಟಿಸ್ ಸಂದೀಪ್ ಮೆಹ್ತಾ ಕೊಟ್ಟಿರುವಂತಹ ಆದೇಶ. ಇನ್ನು ಯಾವ ತೊಂದರೆಯೂ ಇಲ್ಲ. ಬಾನು ಮುಷ್ತಾಕ್ ವಿಶ್ವವಿಖ್ಯಾತ ನಾಡಹಬ್ಬ ದಸರಾವನ್ನು ಉದ್ಘಾಟನೆ ಮಾಡಬಹುದು. ಇಲ್ಲಿಯ ತನಕವೂ ಅವರು ಅನ್ಯ ಧರ್ಮೀಯರು. ಅವರು ಯಾಕೆ ಹಿಂದೂ ಧರ್ಮದ ಹಬ್ಬವನ್ನು ಉದ್ಘಾಟನೆ ಮಾಡಬೇಕು ಅಂತೆಲ್ಲ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು. ಧರ್ಮ ಯುದ್ಧವೇ ಆರಂಭವಾಗಿತ್ತು ಹಿಂದೂ ಮುಸ್ಲಿಂ ವಿಚಾರದಲ್ಲಿ. ಮತ್ತು ಆಕೆ ಸಾಹಿತಿಯಾಗಿ ಮಾಡಿರುವಂತಹ ಒಂದಷ್ಟು ಸಾಧನೆಯನ್ನು ಮೆಚ್ಚುತ್ತಿದ್ದರು. ಆಕೆ ಕನ್ನಡಾಂಬೆ ಭುವನೇಶ್ವರಿಯ ವಿಚಾರವಾಗಿ ಮಾತನಾಡಿದ್ದಂತಹ ವಿಚಾರವನ್ನು ಪ್ರಸ್ತಾಪಿಸಿ ಬಹಳಷ್ಟು ವಿರೋಧ ವ್ಯಕ್ತವಾಗಿತ್ತು. ಹೀಗಾಗಿ ಇದನ್ನು ಕಾನೂನಾತ್ಮಕವಾಗಿ ಚಾಲೆಂಜ್ ಮಾಡಲಾಗಿತ್ತು. ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ರು ಗೌರವ್ ಅವರು. ಅಲ್ಲಿ ಅರ್ಜಿ ವಜಾ ಆಯಿತು. ಸುಪ್ರೀಂ ಮೆಟ್ಟಿಲೇರಿದ್ರು. ತರಾತುರಿಯ ವಿಚಾರಣೆಗೆ ಆಗ್ರಹಿಸಿದ್ರು. ಸುಪ್ರೀಂನಲ್ಲಿ ಇವತ್ತು ವಿಚಾರಣೆಯಾಯಿತು. ಸುಪ್ರೀಂನ ಡಬಲ್ ಡೆಸ್ಕ್ ಜಸ್ಟಿಸ್ಗಳು ತರಾಟೆಗೆ ತೆಗೆದುಕೊಂಡ್ರು. ಹಿಂದೆ ನಿಸಾರ್ ಅಹಮದ್ ಅವರು ದಸರಾವನ್ನು ಉದ್ಘಾಟನೆ ಮಾಡಿರಲಿಲ್ವಾ? ದೇಶದ ಸಂವಿಧಾನ ಏನು ಹೇಳುತ್ತೆ? ಇದು ಖಾಸಗಿ ಕಾರ್ಯಕ್ರಮ ಅಲ್ಲ, ಸರ್ಕಾರಿ ಕಾರ್ಯಕ್ರಮ. ಇದು ರಿಬ್ಬನ್ ಕಟ್ಟಿಂಗ್ ಅಲ್ಲ. ಅರ್ಜಿದಾರರ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಯಾವ ಆಧಾರದ ಮೇಲೆ, ಆನ್ ವಾಟ್ ಬೇಸಿಸ್ ತಾವು ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂತ. ದೇಶದ ಸಂವಿಧಾನದ ಪ್ರಸ್ತಾವನೆ ಏನು ಹೇಳುತ್ತೆ? ಇದು ನಿಮ್ಮ ಗಮನದಲ್ಲಿಲ್ವಾ? ಈ ಹಿಂದೆ ನಿಸಾರ್ ಅಹಮದ್ ಅವರು ಉದ್ಘಾಟನೆ ಮಾಡಿರಲಿಲ್ವಾ? ನ್ಯಾಯಾಧೀಶರು ಆದೇಶ ನೀಡಿದ ಮೇಲೂ ಕೂಡ ವಾದವನ್ನು ಮಂಡನೆ ಮಾಡಿದ್ದಾರೆ. ಮತ್ತೆ ವಾದ ಮಂಡಿಸಿದ್ರು ಗೌರವ್ ಪರ ವಕೀಲ PB ಸುರೇಶ್. ಚಾಮುಂಡೇಶ್ವರಿ ಪೂಜೆಗೆ ಹಿಂದೂಯೇತರ ವ್ಯಕ್ತಿಗೆ ಆಹ್ವಾನವೇಕೆ ಅಂತ ಪ್ರಶ್ನೆ ಮಾಡಿದ್ರು. ಆಹ್ವಾನಿತರಿಂದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಹೇಳಿಕೆ ಬಂದಿದೆ. ಈ ಹಿಂದೆ ಕೆಲವು ಆಕ್ಷೇಪಾರ್ಹ ಹೇಳಿಕೆಗಳನ್ನು ನೀಡಿದ್ದಾರೆ ಬಾನು ಮುಷ್ತಾಕ್. ಅಂತಹ ವ್ಯಕ್ತಿಯನ್ನು ಉದ್ಘಾಟಿಸಲು ಅನುಮತಿ ಸರಿಯಲ್ಲ. ಹಾಗೆ ಹೇಳ್ತಾ ಇದ್ದಂಗೆ ನ್ಯಾಯಾಧೀಶರು 3 ಸಲ ಅರ್ಜಿ ವಜಾ ಅಂತ ಹೇಳಿದ್ದಾರೆ. ಹಿ ಹ್ಯಾಸ್ ರಿಪೀಟೆಡ್ ಥ್ರೈಸ್. 3 ಸಲ ಅರ್ಜಿ ವಜಾ ಆಗಿದೆ, ಅರ್ಜಿ ವಜಾ ಆಗಿದೆ, ಅರ್ಜಿ ವಜಾ ಆಗಿದೆ ಅಂತ ಹೇಳಿದ್ದಾರೆ. ತರಾಟೆಗೆ ತೆಗೆದುಕೊಂಡಿದ್ದಾರೆ ಸುಪ್ರೀಂನ ನ್ಯಾಯಾಧೀಶರು. ಇವರು ಆದೇಶವನ್ನ ಹೊರಡಿಸಿದ ಮೇಲೂ ಕೂಡ PB ಸುರೇಶ್ ಗೌರವ್ ಪರ ವಕೀಲರವರು ಅವರು ವಾದವನ್ನು ಮಂಡನೆ ಮಾಡೋದಕ್ಕೆ ಕಂಟಿನ್ಯೂ ಮಾಡಿದ್ರು. ಚಾಮುಂಡೇಶ್ವರಿ ಹಿಂದೂ ದೇವತೆ, ಹಿಂದೂಗಳ ಆಚರಣೆ. ಚಾಮುಂಡೇಶ್ವರಿಯ ಪೂಜೆಗೆ ಹಿಂದೂಯೇತರ ವ್ಯಕ್ತಿ, ಅನ್ಯ ಧರ್ಮೀಯರಿಗೆ ಏಕೆ ಆಹ್ವಾನ? ಆಹ್ವಾನಿತರು ಅಂದರೆ ಬಾನು ಮುಷ್ತಾಕ್ ಅವರು, ಅವರಿಂದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವಂಥ ಒಂದಷ್ಟು ಹೇಳಿಕೆಗಳು ಈ ಹಿಂದೆ ಬಂದಿದೆ. ಅಂದರೆ ಅವರು ಪ್ರಸ್ತಾಪ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು 2023ರ ಬಾನು ಮುಷ್ತಾಕ್ರ ಹೇಳಿಕೆ. ಕನ್ನಡಾಂಬೆ ಭುವನೇಶ್ವರಿಯ ವಿಚಾರವಾಗಿ ಇದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಹೇಳಿಕೆ. ಅಂಥವರನ್ನ ಹಿಂದೂ ಧರ್ಮದ ಆಚರಣೆ ಚಾಮುಂಡೇಶ್ವರಿಯ ಪೂಜೆಗೆ ಹೇಗೆ ಕರೆಯೋದು ಅಂತ ಆಗ ಹೇಳ್ತಾ ಇದ್ದ ಹಾಗೆ ಜಡ್ಜ್ ಹೇಳಿದ್ದಾರೆ. 3 ಸಲ ರಿಪೀಟ್ ಮಾಡಿ ಅರ್ಜಿ ವಜಾ ಆಗಿದೆ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್.
ಅರುಣ್, ಈ ಕ್ಷಣಕ್ಕೆ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಗೆ ಯಾವುದೇ ಥರದ ಅಡ್ಡಿ ಇಲ್ಲ, ಎಲ್ಲವೂ ಕೂಡ ಸರಾಗವಾಗಿ ನಡೀಬಹುದು ಅಂತ ಆದೇಶ ಬಂದಿದೆ ಸುಪ್ರೀಂನಿಂದ. ಏನೆಲ್ಲ ಆಯಿತು ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸುಪ್ರೀಂ ಕೋರ್ಟ್ ನಿಂದ ಒಂದು ಆದೇಶವನ್ನು ಬಂದಿರುವಂತದ್ದು. ಅಂದ್ರೆ ಏನು ಹಿಂದೂಯೇತರ ವ್ಯಕ್ತಿಗೆ ಒಂದು ಧಾರ್ಮಿಕ ವಿಧಾನಗಳನ್ನ ಸಲ್ಲಿಸಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಇದು ನಮ್ಮ ಸಾಂವಿಧಾನಿಕವಾಗಿ ಉಲ್ಲಂಘನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಚ್ ಎಸ್ ಗೌರವ್ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಒಂದು ಅರ್ಜಿಯನ್ನ ಇವತ್ತು ಸುಪ್ರೀಂ ಕೋರ್ಟ್ ನ ವಿಭಾಗೀಯ ಪೀಠದಲ್ಲಿ ಒಂದು ಅರ್ಜಿ ವಿಚಾರಣೆಗೆ ಅದು ಬಂದಿತ್ತು. ಆ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಸಹ ಒಂದು ಕೆಲವೊಂದಷ್ಟು ಆರ್ಡರ್ಸ್ ಅನ್ನ ಪಾಸ್ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಅರ್ಜಿ ಏನಾಗಿದೆ, ಸೊ ಈ ಅರ್ಜಿಯನ್ನು ಸಹ ಈ ಒಂದು PIL ಗೆ ನೀವು ಯಾವುದೇ ರೀತಿಯಾದಂತಹ ಒಂದು ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಅರ್ಜಿಯನ್ನ ವಜಾ ಮಾಡಿರುವಂತದ್ದು. ಯಾಕಂದ್ರೆ ಎಚ್ ಎಸ್ ಗೌರವ್ ಅವರ ಪರವಾಗಿ ಒಂದು ಹಿರಿಯ ವಕೀಲರಾದ PV ಸುರೇಶ್ ಅವರು ಸಹ ವಾದ ಮಂಡನೆ ಮಾಡಿದ್ರು. ಅಂದ್ರೆ ಹಿಂದೂಯೇತರ ವ್ಯಕ್ತಿಗೆ ಪೂಜೆ ಮಾಡಲು ಅವಕಾಶ ನೀಡುವಂತಿಲ್ಲ ಅಂತ ಹೇಳ್ಬಿಟ್ಟು ವಾದವನ್ನ ಮಾಡಿದ್ರು. ಜೊತೆಗೆ ಏನಂದ್ರೆ ಆಹ್ವಾನಿತರು ಏನು ಕೆಲವು ಅಂದ್ರೆ ಬಾನು ಮುಸ್ತಾಕ್ ಏನಿದ್ದಾರೆ, ಸೊ ಅವರು ಈ ಹಿಂದೆ ಕೆಲವೊಂದಷ್ಟು ಕನ್ನಡದ ಬಗ್ಗೆ ಮತ್ತೆ ಧಾರ್ಮಿಕ ಬಗ್ಗೆ ಕೆಲವೊಂದಷ್ಟು ಆಕ್ಷೇಪಾರ್ಹ ಒಂದು ಪದಗಳನ್ನ ಮಾತಾಡಿದ್ದಾರೆ. ಸೊ ಹಾಗಾಗಿ ಅವರಿಗೆ ಅವಕಾಶ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಏನು ಹೈಕೋರ್ಟ್ ಕೊಟ್ಟಂತಹ ಒಂದು ಆದೇಶ ಇದೆ, ಸೊ ಅದನ್ನೇ ಸಹ ಸುಪ್ರೀಂ ಕೋರ್ಟ್ ಸಹ ಹೇಳಿರೋದು. ಸಾಂವಿಧಾನಿಕವಾಗಿ ಅದೇ ರೀತಿಯ ಉಲ್ಲಂಘನೆಗಳು ಇಲ್ಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಸಹ ಹೇಳಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ ನಲ್ಲಿ ಏನು 3 ಅರ್ಜಿಗಳು ವಜಾ ಆಗಿತ್ತು. ಸೊ ಅದರಲ್ಲಿ ಒಬ್ರು ಎಚ್ ಎಸ್ ಗೌರವ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸೊ ಸುಪ್ರೀಂ ಕೋರ್ಟ್ ಅವರಿಗೆ ಅರ್ಜಿಯನ್ನು ಸಲ್ಲಿಸಿದಂತ ಅವರು ಅರ್ಜಿಯನ್ನು ಸಹ ಒಂದು ವಜಾ ಮಾಡಿದ್ರು. ಅಂದ್ರೆ ಅರ್ಜಿ ವಜಾ ಆದ ನಂತರ ಸಹ ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಪರ ವಕೀಲರು ಒಂದು ವಾದವನ್ನ ಕಂಟಿನ್ಯೂ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಸಹ ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠದ ನ್ಯಾಯಾಧೀಶ ಸಹ ಗರಂ ಆಗಿ ಒಂದು 3 ಸಲ ಹೇಳಿದ್ರು, ನಿಮ್ಮ ಅರ್ಜಿಯನ್ನು ವಜಾ ಮಾಡಲಾಗಿದೆ, ನಿಮ್ಮ ಅರ್ಜಿಯನ್ನು ವಜಾ ಮಾಡಲಾಗಿದೆ, ಆದ್ರೂ ಸಹ ನೀವು ವಾದವನ್ನ ಮಾಡ್ತಾ ಇದ್ದೀರಾ, ಮತ್ತೆ ನೀವು ಇದೇ ರೀತಿ ಏನಾದ್ರು ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ದಂಡವನ್ನು ವಿಧಿಸಬೇಕಾಗ್ತದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಅರ್ಜಿಯನ್ನು ವಜಾ ಮಾಡಿರುವಂತದ್ದು. ಸಂತೋಷ್. ಎಸ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.